ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಕ್ರೇಜಿ ಆದ ಗ್ಯಾಜೆಟ್ ಅನ್ಬಾಕ್ಸಿಂಗ್ ಮಾಡ್ತಿದ್ದೇವೆ. ಆ ಗ್ಯಾಜೆಟ್ ಬಂದು ಆಸ್ಟ್ರೋನೆಟ್ ಗ್ಯಾಲಕ್ಸಿ ಲ್ಯಾಂಪ್ ಪ್ರಾಜೆಕ್ಟ್ ಅಂತ. ಸೊ ನಾನು ಸೂಪರ್ ಡೂಪರ್ ಎಕ್ಸೈಟ್ ಆಗಿದ್ದೀನಿ ಇವತ್ತಿನ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡಲಿಕ್ಕೆ. ಯಾಕಂದರೆ ಈ ಪ್ರಾಡಕ್ಟ್ ಬಂದು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್, ಯೂಟ್ಯೂಬಲ್ಲಿ ತುಂಬಾ ಟ್ರೆಂಡಿಂಗಲ್ಲಿ ಓಡ್ತಿದೆ. ಅದಕ್ಕೋಸ್ಕರ ನಾವು ಕೂಡ ಇವತ್ತಿನ ವಿಡಿಯೋದಲ್ಲಿ ಈ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಿದ್ದೇವೆ. ಸೊ ಬನ್ನಿ, ವಿಡಿಯೋನ ತಡ ಮಾಡೋದು ಬೇಡ, ಬಾಕ್ಸನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗ್ಯಾಲಕ್ಸಿ ಲ್ಯಾಂಪ್ ಪ್ರಾಜೆಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೇನೆ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ರ್ಯಾಪರ್ಸ್ ಇದೆ. ಅದಾದ ನಂತರ ಒಂದು ಸ್ಮಾಲ್ ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಆಮೇಲೆ ಥ್ಯಾಂಕ್ಸ್ ಫಾರ್ ದಿ ಆರ್ಡರ್, ಹಾಗೆ ಬಂದಿರೋದ್ರ ಆಸ್ಟ್ರೋನೆಟ್ ಇದು ಟಾಯ್ದು ಬೇಸ್ ಸ್ಟ್ಯಾಂಡ್ ಕೊಡ್ತಾ ಇದ್ದಾರೆ. ಪ್ಲಸ್ ಒಂದು ಕಂಟ್ರೋಲರ್ ರಿಮೋಟ್ ಕೊಡ್ತಾ ಇದ್ದಾರೆ. ಇಲ್ಲಿದೆ ನಮ್ಮದು ಮೈನ್ ಪ್ರಾಡಕ್ಟು. ಸೊ ಪ್ರಾಡಕ್ಟ್ ಬಂದು ಸೂಪರ್ ಕ್ವಾಲಿಟಿ ಅಂತ ಅನ್ಬೋದು. ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಕೂಡ. ಫಿಟ್ ಆ್ಯಂಡ್ ಫಿನಿಶ್ ಬಂದು ತುಂಬಾ ಪ್ರೀಮಿಯಂ ಫೀಲ್ ಕೊಡ್ತಾ ಉಂಟು. ನೋಡ್ತಾ ಇರ್ಬೋದು, ನಮಗಿಲ್ಲಿ ಟಾಪಲ್ಲಿ ಮ್ಯಾಗ್ನೆಟ್ ಕೊಟ್ಟಿದ್ದಾರೆ. ಸೊ ಇದು ಹೆಡ್. ಸೊ ಇದರಲ್ಲಿ ಮ್ಯಾಗ್ನೆಟ್ಟಿಗೆ ಕನೆಕ್ಟ್ ಆಗ್ತದೆ. ಸೊ ಅಪ್ ಟು 360 ರೊಟೇಷನ್ಸ್ ಕೊಡ್ತಾ ಇದ್ದಾರೆ. ನಮಗೆ 360 ರೊಟೇಷನ್ ಮಾಡ್ಬೋದು. ಚೆನ್ನಾಗಿದೆ ಪ್ರಾಡಕ್ಟ್ ಕ್ವಾಲಿಟಿ ಕೂಡ. ನಮಗೆ ಈ ಪ್ರೊಜೆಕ್ಟರಲ್ಲಿ ಮೇಜರ್ ಆಗಿ 2 ಪ್ರೊಜೆಕ್ಷನ್ಸ್ ಇರುತ್ತೆ. ಒಂದು ಬಂದು ಇಲ್ಲಿ ನೋಡಿ ರೈಟಲ್ಲಿ ಕಾಣಿಸ್ತಲ್ಲ, LED ಸ್ಟಾರ್ಸ್ ಪ್ರೊಜೆಕ್ಟ್ ಮಾಡ್ತಾರೆ. ಹಾಗೆ ಈ ಮೈನ್ ಪ್ರೊಜೆಕ್ಟರಲ್ಲಿ ನುಂಬೆಲ್ಲ, ಸೊ ಇದು ಬಂದು ಮೂಮೆಂಟ್ ಇರ್ತದೆ, ಭಾರಿ ಚೆನ್ನಾಗಿರ್ತದೆ ನೋಡ್ಲಿಕ್ಕೆ ಕೂಡ. ಸೊ ಹಾಗೆ ಇಲ್ಲಿಂದ ವೈರ್ ಕನೆಕ್ಟ್ ಮಾಡಿ ಇಲ್ಲಿಗೆ ನಮ್ಮದು ಮೈನ್ ಕಂಟ್ರೋಲರ್ ಇದೆ. ಸೊ ಇಲ್ಲಿ ಬಂದರೆ ನಿಮಗೆ 3 ಬಟನ್ಸ್ ನೋಡಲಿಕ್ಕೆ ಸಿಗ್ತದೆ. ಒಂದು ನುಬೆಲ್ಲ, ಆನ್ ಆ್ಯಂಡ್ ಆಫ್ ಸ್ಟಾರ್ಸ್. ನುಬೆಲ್ಲದು ಇಂಟೆನ್ಸಿಟಿ ಸೆಟ್ ಮಾಡಿಕೊಳ್ಬೋದು, ಹಾಗೆ ಸ್ಟಾರ್ಸ್ ಕೂಡ ಇಂಟೆನ್ಸಿಟಿ ಸೆಟ್ ಮಾಡಿಕೊಳ್ಬೋದು. ಸೊ ಹಾಗೆ ಇಲ್ಲಿ ಆನ್ ಆ್ಯಂಡ್ ಆಫ್ ಇದೆ. ಸೊ ಇಲ್ಲೊಂದು ಚಾರ್ಜರ್ ಕೇಬಲ್ ಇದೆ. ಸೊ ಇದನ್ನ ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಬೇಕಾಗ್ತದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತಂದರೆ, ನಿಮಗೆ ಇದರದ್ದು ಹ್ಯಾಂಡ್ ನೋಡಿ ಮೂಮೆಂಟ್ ಇದೆ. ಸೊ ನಿಮಗೆ ಟರ್ನ್ ಮಾಡ್ಬೋದು ಹ್ಯಾಂಡ್ ಕೂಡ. ಭಾರಿ ಚೆನ್ನಾಗಿದೆ ಪ್ರಾಡಕ್ಟ್ ಬಂದು. ರಿಮೋಟಲ್ಲಿ ಆನ್ ಆ್ಯಂಡ್ ಆಫ್ ಟೈಮಿಂಗ್ ಸೆಟ್ ಮಾಡಿಕೊಳ್ಳೋದು. ಸೊ ನಿಮಗೆ ಲೈಕ್ 45 ಮಿನಿಟ್ಸ್ 90 ಮಿನಿಟ್ಸ್ಗೆ ಸೆಟ್ ಮಾಡಿಬಿಟ್ಟು ಆಮೇಲೆ ಮಲ್ಕೊಳ್ಬೋದು. ಸೊ ಆಮೇಲೆ ಅದು ಆಟೋಮೆಟಿಕ್ಕಾಗಿ ನಿಮಗೆ 45 ಮಿನಿಟ್ಸ್ ಆದ ನಂತರ ಟರ್ನ್ ಆಫ್ ಆಗುತ್ತೆ. ಸೊ ಹಾಗೆ ಇಲ್ಲಿ ಬಂದರೆ ಮೈನ್ ನುಂಬೆಲ್ಲ ಸೆಟ್ಟಿಂಗ್ಸ್ ಮಾಡ್ಬೋದು. ನುಂಬೆಲ್ಲದು ಮೂಮೆಂಟ್ ಸ್ಪೀಡ್ಸ್ ಮೈನಸ್ ಪ್ಲಸ್ ಮಾಡ್ಬೋದು. ಹಾಗೆ ಬ್ರೈಟ್ನೆಸ್ ಕೂಡ ಸೆಟ್ಟಿಂಗ್ಸ್ ಮಾಡ್ಬೋದು. ಸೊ ಹಾಗೆ ಕಲರ್ ಚೇಂಜ್ ಬೇಕಾದರೆ ನುಬೆಲ್ಲ ಕ್ಲಿಕ್ ಮಾಡಿ ಹೋದರೆ ಆಯಿತು. ಸೊ ಆಟೋಮೆಟಿಕಲಿ ಅದರ ಕಲರ್ಸ್ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಸೆಕೆಂಡ್ ಬಂದು ಸ್ಟಾರ್ಸ್ ಕಂಟ್ರೋಲರ್. ಸೊ ಸ್ಟಾರ್ಸ್ ಆನ್ ಆ್ಯಂಡ್ ಆಫ್ ಮಾಡಿಕೊಳ್ಬೋದು, ಸ್ಟಾರ್ಸ್ ಮೂಮೆಂಟ್ ಸೆಟ್ ಮಾಡಿಕೊಳ್ಳೋದು, ಹಾಗೆ ಬ್ರೈಟ್ನೆಸ್ ಕೂಡ ಸೆಟ್ ಮಾಡಿಕೊಳ್ಳೋದು. ಸೊ ತುಂಬಾ ಚೆನ್ನಾಗಿದೆ. ಇದಕ್ಕೆ ಬಂದು ನಿಮಗೆ 2 ಸ್ಮಾಲ್ ಬ್ಯಾಟ್ರೀಸ್ನ ಕನೆಕ್ಟ್ ಮಾಡಬೇಕಾಗ್ತದೆ. ಈ ಲೈಟ್ ಬಂದು ನನಗೆ ಫಸ್ಟ್ ಇಂಪ್ರೆಷನ್ ಭಾರಿ ಚೆನ್ನಾಗಿದೆ. ಕ್ವಾಲಿಟಿ ಆಗಿರಲಿ, ಫಿಟ್ ಆ್ಯಂಡ್ ಫಿನಿಶ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿದು. ಸೊ ನಾವು ಇವಾಗ ಏನು ಮಾಡಬೇಕಂದ್ರೆ, ನಮಗಿಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಸ್ಮಾಲ್ ಚಾರ್ಜಿಂಗ್ ಕೇಬಲ್ ಥರ ಇದೆ. ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇದನ್ನ ಚಾರ್ಜಿಂಗ್ ಕೇಬಲ್ನ ಕನೆಕ್ಟ್ ಮಾಡಿ ಎನಿಥಿಂಗ್ ಲೈಕ್ ಪವರ್ ಬ್ಯಾಂಕ್ ಆಗಿರಲಿ, ಚಾರ್ಜರಿಗೆ ನೀವು ಕನೆಕ್ಟ್ ಮಾಡಿಕೊಳ್ಬೋದು. ನಮ್ಮ ಜೊತೆ ಪವರ್ ಬ್ಯಾಂಕ್ ಇದೆ, ನಾವು ಪವರ್ ಬ್ಯಾಂಕ್ ಕನೆಕ್ಟ್ ಮಾಡೋಣ. ಸೊ ಒನ್ಸ್ ಆಫ್ಟರ್ ಕನೆಕ್ಟ್ ಮಾಡಿದ ನಂತರ ಆಟೋಮೆಟಿಕಲಿ ಟರ್ನ್ ಆನ್ ಆಗುತ್ತೆ. ಸೊ ನಾನಿವಾಗ ಇದನ್ನ ಪ್ರೊಜೆಕ್ಟ್ ಮಾಡ್ತೀನಿ, ನಿಮಗೆ ಪ್ರೊಜೆಕ್ಟ್ ಮಾಡಿಬಿಟ್ಟು ತೋರಿಸ್ತೀನಿ. ನಮ್ಮದು ರೂಮ್ ಇವಾಗ ಎಂಟೈರ್ ಡಾರ್ಕ್ ಆಗಿದೆ. ಪ್ಲಸ್ ನಾನಿಲ್ಲಿ ಈ ಆಸ್ಟ್ರೋನೆಟ್ ಲೈಟ್ನ ಆನ್ ಮಾಡಿದ್ದೀನಿ. ಸೊ ನೋಡಿ ಇವಾಗ. ಸೊ ಸೂಪರ್ ಆಗಿದೆ. ಬಂದುಬಿಟ್ಟು ನಿಮ್ಮದು ರೂಮ್ ಎಂಟೈರ್ ಆ್ಯಂಬಿಯನ್ಸ್ನ ಚೇಂಜ್ ಮಾಡ್ತಿದೆ. ಸೊ ಇದು ಆಟೋಮೆಟಿಕಲಿ ಕಲರ್ ಕೂಡ ಚೇಂಜ್ ಆಗ್ತಿದೆ. ಇವಾಗ ಗ್ರೀನಿಗೆ ಬಂತು. ತುಂಬಾ ಚೆನ್ನಾಗಿದೆ ಮಾತ್ರ ಪ್ರಾಡಕ್ಟ್ ಕ್ವಾಲಿಟಿ. ಇದರ ಬ್ರೈಟ್ನೆಸ್ ಕೂಡ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ. ಜಾಸ್ತಿ ಬ್ರೈಟ್ ಕೂಡ ಆಗಿದೆ. ಒಂದು ರೂಮಿಗೆ ನಿಮ್ಮದು ಆ್ಯಂಬಿಯನ್ಸ್ ಚೇಂಜ್ ಮಾಡಬೇಕಂದ್ರೆ ಇದು ಪರ್ಫೆಕ್ಟ್ ಅಂತ ಅನ್ಬೋದು. ಸೊ ಈ ಪ್ರೊಜೆಕ್ಟರ್ನ ಪ್ರೊಜೆಕ್ಷನ್ ನಾನು ಡೈರೆಕ್ಷನ್ ಚೇಂಜ್ ಮಾಡ್ತೀನಿ ಇವಾಗ. Out the ranch, I just told you that I'm bout it. I might take offense if you tell me that you doubt it. It's just what it is, yeah, I'm
known to make it rowdy. In them for the fit, and I drive a wide body. Who you know? ಸ್ಟಾರ್ಟ್ ಕೂಡ ಆಗಿರ್ಬೋದು ನಿಮಗೆ ತುಂಬಾ ವೈಡ್ ಆಗಿ ಸ್ಪ್ರೆಡ್ ಆಗ್ತದೆ. ಸೊ ಎಂಟೈರ್ ರೂಮಲ್ಲಿ ಸ್ಪ್ರೆಡ್ ಆಗ್ತದೆ ನೋಡಿ ಇವಾಗ ಕಾರ್ನರ್ ಟು ಕಾರ್ನರ್. ನನಗಂತೂ ಈ ಪ್ರಾಡಕ್ಟ್ ಬಂದು ಭಾರಿ ಚೆನ್ನಾಗಿದೆ. ಇದರ ಕ್ವಾಲಿಟಿ ಆಗಿರಲಿ, ಫಿಟ್ ಆ್ಯಂಡ್ ಫಿನಿಶ್, ಇದರ ಲೈಟ್ ಇಂಟೆನ್ಸಿಟಿ ಥ್ರೋ ಮಾಡೋದು, ಪ್ರೊಜೆಕ್ಷನ್ ಲೆವೆಲ್ ಆಗಿರಲಿ ತುಂಬಾ ಚೆನ್ನಾಗಿದೆ, ಹಾಗೆ ಬ್ರೈಟ್ ಆಗಿದೆ. ನಾನಿದು ಬೈ ಮಾಡಿರೋದು ಬಂದು ಫ್ಲಿಪ್ಕಾರ್ಟಿಂದ. ಇದರ ಪ್ರೈಸ್ ಬಂದರೆ 650 ರೂಪಾಯಿ ಸಮಥಿಂಗ್ ನಾನು ಕೊಟ್ಟಿದ್ದೀನಿ. ಸೊ ಒನ್ ಆಫ್ ದ ಬೆಸ್ಟ್ ಗ್ಯಾಜೆಟ್ ಅಂತ ಅನ್ಬೋದು. ತುಂಬಾ ಕೂಲ್ ಆಗಿದೆ. ನಿಮ್ಮದು ರೂಮ್ ಇದು ಎಂಟೈರ್ ಆ್ಯಂಬಿಯನ್ಸ್ ಲುಕ್ನೇ ಚೇಂಜ್ ಮಾಡ್ತಾರೆ. ನೋಡ್ತಾ ಇರ್ಬೋದು ನಾನು ಬ್ಯಾಕ್ ಸೈಡಲ್ಲಿ ಪ್ರೊಜೆಕ್ಟ್ ಆಗ್ತಿದೆ ಲೈಟ್. ಸೊ ತುಂಬಾ ಕೂಲ್ ಆಗಿದೆ. ಸೊ ಯಾರಿಗಾದ್ರೂ ಬೇಕಾಗಿದ್ದಲ್ಲಿ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಳ್ಳಿ. ಸೊ ನಿಮಗೆ ಮಾರ್ಕೆಟಲ್ಲಿ ತುಂಬಾ ಬೇರೆ ಬೇರೆ ಸೆಲ್ಲರ್ಸ್ ಸಿಗ್ಬೋದು. ಸೊ ಇದರದ್ದು ಪ್ರೈಸ್ ಕೂಡ ಸೇಮ್ ಇಲ್ಲ, ಡಿಫ್ರೆಂಟ್ ಆಗಿದೆ. ಕೆಲವರು ಸೆಲ್ಲರ್ಸ್ 800 ಆಗಿರಲಿ 900 ರುಪೀಸ್ ಸೆಲ್ ಮಾಡ್ತಾರೆ. ನನಗೆ ಬಂದು ಸಿಕ್ಕಿರೋದು 650 ರೂಪಾಯಿಗೆ. ಸೊ ಅದೇ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಯಾರಿಗಾದ್ರೂ ಬೇಕಾಗಿದ್ದಲ್ಲಿ ನೀವು ಚೆಕ್ಔಟ್ ಮಾಡಿಕೊಳ್ಬೋದು. ಸೊ ಐ ಹೋಪ್ ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮಗೆ ಇಷ್ಟವಾಗಿದ್ದರೆ ನೀವು ಮಾಡಬೇಕಾಗಿರೋದು ಕನ್ನಡ ಅನ್ಬಾಕ್ಸರ್ ಚಾನಲ್ನ ಸಬ್ಸ್ಕ್ರೈಬ್. ಹಾಗೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಅನ್ಬಾಕ್ಸಿಂಗ್ ಗ್ಯಾಜೆಟ್ ಜೊತೆ. ಅಂಟಿಲ್ ಅನ್ಲೆಸ್, ಧನ್ಯವಾದ ಗೈಸ್.